ಇಲ್ಲ ನಾನು ತಿದ್ಕೊಂಡು ಹೋಗ್ತೀನಿ ಹಂಗೆ ಅಂತೇಳಿ ಇಲ್ಲಿ ತನಕ ಬಂದರು. ಆಮೇಲೆ ನಾನು ನಿಮಗೆ ಗೊತ್ತಿರಬೇಕು ಗಡುವನ್ನು ಕೊಟ್ಟಿದ್ದಂಥದ್ದು ನಿಮ್ಮ ಪೇಪರ್ಗಳಿಗೆಲ್ಲ ಬಂದೈತಿ. ಅದು ನಿಮ್ಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆ ಮಾತನ್ನು ನಾನು ಯಾಕೆ ಕೇಳಿದೆ ಅಂತ ಹೇಳಿದರೆ, ಸ್ವಾಮಿಗಳನ್ನು ಕರ್ಕೊಂಡು ಬರೋ ಹೊತ್ತಿನಲ್ಲಿ ನೀವು ಆ ಶ್ವಾಸಪೀಠ ಬಂದು ಬಿಟ್ಟು ಇಲ್ಲಿಗೆ ಬರಬೇಕು. ಎರಡು ಪೀಠದಲ್ಲಿ ಇರ್ತವೆ ಅಂದರೆ ಆಗೋದಿಲ್ಲ. ಆಮೇಲೆ ನೀವು ನಮ್ಮ ವೀರಶೈವ ಲಿಂಗಾಯತ ಪಂಚಶಾಲಿ ಧರ್ಮದ ಬಗ್ಗೆ ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಡೀ ಸಮಾಜವನ್ನು ಇಡೀ ರಾಜ್ಯದ ತುಂಬ ಅಡ್ಡಾಡಿ ಕಟ್ಟಬೇಕು. ಆಮೇಲೆ ಅವತ್ತು ನಾನು ಅವರು ಕರ್ಕೊಂಬರೋ ಹೊತ್ತಿನ ತೋರಿಸಿದ್ದೆ, ನಮ್ಮ ಬೈಲ ನನ್ನ ಕೈಗಿತ್ತು. ಅವತ್ತು ನಮ್ಮ ಬೈಲ ತಾವು ನೋಡಿರಂತೇಳಿ ಭಾವಿಸ್ತೀನಿ ನಾನು. ಆ ಬೈಲದಲ್ಲಿ ಸ್ವಾಮಿಗಳು ವರ್ತನೆಯಲ್ಲಿ ಹೆಚ್ಚು ಕಮ್ಮಿ ಆದರೆ ತೆಗಿತೀವಿ ಅನ್ನೋಂಥ ವಿಷಯ ಅದನ್ನೇ ತೆಗೆದು ನಾನು ತೋರಿಸಿದ್ದೆ. ಅದು ಅವ್ರಿಗೆ ತಲೆಗೆ ಉಳ್ಕೊಂಡತ್ತೀವಿ. ಬಹುತೇಕ ನಾವು ಅವ್ರನ್ನ ಎಲ್ಲಿ ತೆಗಿತೀವಿ ಅನ್ನೋಂಥ ಮಾತು ಯಾರೂ ಮಾತಾಡಲ್ಲ, ತೆಗಿಯೋಂಥ ಪ್ರಮೇಯನೂ ಇಲ್ಲ. ಆದರೆ ಅವ್ರನ್ನ ತಿದ್ದಬೇಕು ಅನ್ನುವಂಥ ನಮ್ಮೆಲ್ಲರ ಅಭಿಪ್ರಾಯ. ಅವರು ಒಂದು ದೊಡ್ಡ ಸಮಾಜದ ಜಗದ್ಗುರು. ಅವರು ಜಗದ್ಗುರು ಹಾಗೆ ನಡ್ಕೋಬೇಕ ಹೊರತು ಡಿ ಕೆ ಶಿವಕುಮಾರ್ ಅವರಂಥ ಗುಮಾಸ್ತಾಯಿ ನಡ್ಕೋಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ.